82% ಜನ ತೋರ್ಸಕ್ಕೆ ಕೇಳಿ. ಈ ಭಾಗ ನದಿಯರಿಂದ ತುಂಬಾ ವ್ಯವಸಾಯಕ್ಕೆ ನೀರಾವರಿ ಯೋಗ್ಯವಾದ ಭೂಮಿ ಆಗಿರೋದ್ರಿಂದ ಭೂ ಸ್ವಾಧೀನ ಬೇಡ ಅಂತ ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ಇಲ್ಲಿ ಸುಮಾರು 4 ಲಕ್ಷದಷ್ಟು ತೆಂಗಿನ ಮರ ಇದೆ ಮೇಡಮ್. 6 ಲಕ್ಷದಷ್ಟು ಲೀಟರ್ KMFಗೆ ಬೆಂಗಳೂರು ನಾವು ಹಾಲ್ ಸಪ್ಲೈ ಮಾಡ್ತಾ ಇದ್ದೀವಿ. KR ಮಾರ್ಕೆಟ್ ಕೇವಲ ಇಲ್ಲಿಂದ 30 ಕಿಲೋಮೀಟರ್ ಇದೆ. ಮತ್ತು 18 ಕಿಲೋಮೀಟರ್ ನಮ್ಮ ಬನಶಂಕರಿ ಮಾರ್ಕೆಟ್ ನಮ್ಮ ರೈತರಿಗೆ ಸಾಕಷ್ಟು ಅನುಕೂಲಗಳಿವೆ. ತರಕಾರಿ ಅಥವಾ ರೇಷ್ಮೆ ಬೆಳೆ ಮತ್ತು ರಾಮನಗರ ಏಷ್ಯಾಗೆ ದೊಡ್ಡ ರೇಷ್ಮೆ ಮಾರ್ಕೆಟ್ ಇರೋದ್ರಿಂದ ನಮಗೆ ರೇಷ್ಮೆಗಳು ಒಂದು 2,000 ಎಕರೆಯಷ್ಟು ರೇಷ್ಮೆ ಬೆಳೆಯೋದ್ರಿಂದ ಇದು ಭಾಳ ಸೂಕ್ತವಾಗಿದ್ದಾರೆ. ನಾವು ಮನವಿ ಮಾಡ್ತದೆ ಅಂತಂದರೆ ಭೂ ಸ್ವಾಧೀನ ಕಾಯ್ದೆ 2013 ಕಾಯ್ದೆ ಏನು ಹೇಳ್ತದೆ, ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ, ನೀರಾವರಿ ಭೂಮಿ, ಇಂಥ ಭೂಮಿನ ಭೂ ಸ್ವಾಧೀನ ಮಾಡಬೇಕು, ಬಂಜರು ಭೂಮಿ ಮತ್ತು ಮಳೆ ಆಶ್ರಿತ ಭೂಮಿಗಳನ್ನ ಭೂ ಸ್ವಾಧೀನ ಮಾಡ್ಕೊಂಡು ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈ ಕಾಯ್ದೆನ ಬದಿಗಿಟ್ಟು 1987 ನಗರಾಭಿವೃದ್ಧಿ ಕಾಯ್ದೆನ ನಮ್ಮ ಮೇಲೆ ಬ್ರಹ್ಮಾಸ್ತ್ರ ರೀತಿ ಬಳಸ್ಕೊಂಡು ಈ ರೀತಿ ಭೂ ಸ್ವಾಧೀನ ಕಾಯ್ದೆ ಮಾಡಿ ಎಷ್ಟು ಮಟ್ಟಿಗೆ ಸರಿ. ನಾವು ಕೆಲವು ಆಕ್ಷೇಪಣೆಗಳು ಕೊಟ್ಟಿದ್ದೀವಿ. GBDಯಲ್ಲಿ 30 ದಿನಗಳ ಕಾಲಾವಕಾಶ ಕೊಟ್ಟಾಗ ಆಕ್ಷೇಪಣೆ ಕೊಟ್ಟಿದ್ದೀವಿ. ಆ ಆಕ್ಷೇಪಣೆಗೂ ಯಾವುದೇ ಥರದ ಉತ್ತರ ಸಿಕ್ಕಿಲ್ಲ. ಜಿಲ್ಲಾಧಿಕಾರಿಯವರು ಮನವಿ ಮಾಡಿದ್ವಿ, ಶಾಸಕರು ಮನವಿ ಮಾಡಿದ್ವಿ, ಉಸ್ತುವಾರಿ ಸಚಿವರು ಮನವಿ ಮಾಡಿದ್ವಿ, ಮುಖ್ಯಮಂತ್ರಿಗಳು ಕೊಟ್ಟಿದ್ವಿ, ಉಪಮುಖ್ಯಮಂತ್ರಿಗಳು ಇಷ್ಟೊಂದೆಲ್ಲ ಮನವಿಗಳು ಕೊಟ್ಟರು. ಯಾಕೆ ನಮ್ಮ ಮನವಿಗಳನ್ನ ಇಷ್ಟೊಂದು ತಾಸ್ತಾರವಾಗಿ ನೋಡ್ತಾ ಇದ್ದೀರಾ? ಈಗ ಏನಾಗದ ಇದೊಂದು ತಗೋಬೇಕಂದ್ರೆ ಈ ಸುತ್ತಮುತ್ತ ಜಮೀನು ರೇಟ್ಗಳೆಲ್ಲ 5 ಕೋಟಿ 6 ಕೋಟಿ 7 ಕೋಟಿ 8 ಕೋಟಿ ಆಗ್ಬಿಟ್ಟವೆ. ಆಗ್ಬಾರ್ದು. ಈಗ ಏನಾಗ್ಬಿಟ್ಟದೆ ಅಂದ್ರೆ ಎಲ್ಲಾ ಭಾಗದಲ್ಲೂ ನಮ್ಮ ಜಮೀನುಗಳ ಪಕ್ಕದಲ್ಲೆಲ್ಲ 7 ಕೋಟಿ 8 ಕೋಟಿ ಆಗ್ಬಿಟ್ಟವೆ. ಇದನ್ನ ಫಸ್ಟ್ ಹೊಡೆದ್ಬಿಟ್ಟು ಅವ್ರ ಬೇಕಾದವ್ರಿಗೆ ಒಂದೊಂದು ಜನ 500 ಎಕರೆ 1000 ಎಕರೆ ಹಂಚ್ಕೊಡ್ಬೇಕು. ಈಗ ಇನ್ನು ಜಮೀನು ತಗೊಳಕ್ಕಾಗಲ್ಲ ಅಂತ ರಾಜಕೀಯದವರು ಈ ಜಮೀನು ಹೊಡೆಯಕ್ಕೆ ಉನ್ನಾರ ಮಾಡವ್ರೆ. ನಾವು ಸಣ್ಣ ರೈತರುಗಳು 2 ಎಕರೆ 3 ಎಕರೆ 4 ಎಕರೆ ಅರ್ಧ ಎಕರೆ ಕುಂಟೆ ಇರೋರು ಅವರೇ. ಅದನ್ನ ಇವ್ರೇನಿದ್ರು ನಮಗೆ ಇಷ್ಟ ಇಲ್ಲ. ಒಂಚೂರು ಅಡಿಕೆ ಅವರೇ ಲಕ್ಷಾನ್ ಗಿಡ ಅಡಿಕೆ ಗಿಡ ಹಾಕವ್ರೆ, ತೆಂಗಿನ ಮರ ಅದೇ ಎಲ್ಲ ನೀರಾವರಿ ಪುಂಸಟ್ಗಳು ಅದಕ್ಕೆಲ್ಲ ಬಂಡವಾಳ ಹಾಕಿದೀವಿ. ನೋಡಿ, ಈ ಜಾಗದಲ್ಲಿ ನಾವೇನು ಇವತ್ತು ಜತ ಮಾಡ್ತಾ ಇದ್ದೀವಿ. ಈ ಜಾಗದಲ್ಲಿ ಪೊಲೀಸರು ನಮಗೆ ಈ ಶೆಡ್ ಹಾಕೊಳ್ಳೋಕೆ ಬಿಟ್ಟಿರಲಿಲ್ಲ. ಈಗ ಚಳಿ ಜಾಸ್ತಿ ಆಗಿರೋದ್ರಿಂದ ಅಹೋರಾತ್ರಿ ದಾಳಿ ಮಾಡ್ತಾ ಇರೋದ್ರಿಂದ ಅವರ ಒಪ್ಪಿಗೆ ಇಲ್ಲದೆ ನಾವು ಇವತ್ತು ಅರ್ಪಲ್ನ ಹಾಕೊಂಡಿದ್ದೀವಿ. ಮೋರಿ ಇದೆ. ಯಾರಾದರೂ ಒಬ್ಬ ಶಾಸಕರು ಇರ್ಬೋದು, OTC ಇರ್ಬೋದು, ಪೊಲೀಸ್ನವರಂತೂ ನಮಗಂತೂ ಹೇಳ್ಬೇಕು ಅಂತಂದ್ರೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಭೂಮಿ ಹೋದ್ಮೇಲೆ ನಾವು ಒಂದು ದಿವಸ ತಕೊಂಡು ಸಾಯ್ಬೇಕಷ್ಟೇ. ಇನ್ನೇನು ನಾವು ಮಾಡಕ್ಕಾಗಲ್ಲ. ಯಾಕೆ ಸಾಯ್ಬೇಕಮ್ಮ? ನೀವು ಹೋರಾಟ ಮಾಡೋಣ ಬಿಡಿ. ನಾವು ಹೇಳ್ತಾನೆ ಅವ್ರ ಅಕೌಂಟ್ ಹಾಕ್ತೀನಿ, ಬಿಸಾಕ್ಬಿಟ್ಟು ಹೋಯ್ತೀನಿ, ಯಾರು ತಕೊಳ್ಳೋಣ ಡಿಕೆನೆ ಹೇಳ್ತಾನೆ. ಏನ್ ಜಿಲ್ಲಾಧಿಕಾರಿದಂತ ಅವಂದಂತ ಅವ್ರದಂತ ಜಾಗ ನಾವ್ ಅಂತ ಅವ್ನ ಇದ್ರಿಗೆ ದಿವಸ ತಕೊಂಡು ನಾವು ಪ್ರಾಣ ಮಾಡ್ತೀವಿ. ಯಾಕೆ ಸಾಯ್ಬೇಕು? ತಪ್ಪು ಅದು. ನೀವ್ ಸತ್ರ ಅವ್ರಿಗೆ ಲಾಭ ಅಲ್ವಾ? ಹೋರಾಟ ಮಾಡೋರು ಕಡಿಮೆ ಆಗ್ತಾರೆ. ನೀವ್ ಸತ್ರ ಅವ್ರಿಗೇನು ಅವ್ರೇನ್ ತಲೆ ಕೆಡ್ಸ್ಕೊಡಲ್ಲ. ಒಂದ್ ದಿವಸ ತಗೊಂಡೇನೆ ಹಿಡ್ಕೊಂಡು ಹೋಗಿ ಕಟ್ಟಾಕ್ಬಿಟ್ಟು ಉಲ್ಲಾಕ್ಬಿಟ್ಟು ಇಲ್ಲಿ ಬಂದು ಕೂತಿರೋದು ಮೇಡಮ್. ನಾವು ಮಹಿಳೆಯರು ಯಾರಾದ್ರೂ ಇದನ್ನ ವಿರೋಧಿಸಕ್ ಹೋದ್ರೆ ಮೇಡಮ್ ಅವ್ರ ಮೇಲೆ ಕೂಡ ದೌರ್ಜನ್ಯ ಮಾಡಿದ್ದಾರೆ. ಆಲ್ರೆಡಿ ಒಬ್ರು ಲೇಡೀಸ್ಗೆ ಹೊಡೆದು ಮನೆಯಿಂದ ಈಚೆ ಹೇಳ್ಕೊಂಡು, ಯಾರು ಇದೇ ಕಾಂಗ್ರೆಸ್ ಪಕ್ಷದವ್ರೇನೆ ಅವ್ರ ಹೊಸೂರಲ್ಲಿ ನಡೆದಿದ್ದು ಇದು. ಅವರು ಏನ್ ಮಾಡಿದ್ರು ಅಂದ್ರೆ ಅವ್ರು JMC ಮಾಡಕ್ ಹೋದಾಗ ಅವ್ರು ಹೆಂಗ್ಸು ವಿರೋಧ ಮಾಡಿದ್ರು ಅಂದ್ರೆ ನಮ್ ಜಮೀನ ನಾವು ಕೊಡಕ್ ಆಗಲ್ಲ, ಯಾಕೆ ಬಂದು ಮಾಡ್ತಾ ಇದೀರಂತ. ಅದನ್ನ ಏನ್ ಮಾಡಿದಾರೆ ಪಕ್ಷದವ್ರು ಬಂದು ಸಂಜೆಲಿ ಏನ್ ಮಾಡ್ತೀರಾ ನೋಡೋಣ, ನೀವು ಈ ತರ ಮಾಡಿದಿರ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆಯಿಂದ ಗಂಡ ಅವ್ರ ಯಜಮಾನ್ರು ಬಂದು ಹ್ಯಾಂಡಿಕ್ಯಾಪ್ಟು, ಮಗ ಇನ್ನೂ ಚಿಕ್ಕವನು. ಸೊ ಅದು ಅವ್ರ 3 ಜನ ಈಚೆಗೆ ಯಾರು ಇಲ್ಲದೆ ಇರೋ ಟೈಮಲ್ಲಿ ಎಳ್ಕೊಂಡು ಹೊಡೆದು ಅವ್ರ ಮೇಲೆ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಕ್ಕೆ ಆ ಹೆಂಗ್ಸು ಹೋಗಿ ಇವತ್ತುವರೆಗೂ ಯಾವುದೇ ರೀತಿ ಒಂದು ಆಕ್ಷನ್ ತಗೊಳ್ಳಿಲ್ಲ ಅವರು. ಅಂದ್ರೆ ಇವರು ದೌರ್ಜನ್ಯವಾಗಿ ವರ್ತನೆ ಮಾಡ್ತಿದ್ದಾರೆ. ಈ ಸರ್ಕಾರ ನಮ್ದು, ಅವ್ರು ಏನ್ ಮಾಡ್ಕೋತಾರೆ, ಏನ್ ಮಾಡಕ್ ಶಕ್ತಿ ಇದೆ ಅನ್ನೋ ತರನೇ ನಮ್ಮನ್ನ ರೈತರನ್ನ ಕೇವಲವಾಗಿ ನೋಡ್ತಾ ಇದಾರೆ ಮೇಡಮ್ ಇದನ್ನ. ಅಂಡ್ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಂತ ಒಂದ್ ಇದೆಯಲ್ಲ, ಎಲ್ಲಾ ಕಡೆ ಹೋಗ್ತೀರಿ. ನಾಗಲಕ್ಷ್ಮಿ ಚೌಧರಿ ಅವರೇ ಇಲ್ಲಿ ಹೆಣ್ಮಕ್ಳ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ನಿಮಗ್ ನಿಜವಾಗ್ಲೂ ಮಹಿಳೆಯರ ಮೇಲೆ ಏನಾದ್ರೂ ಕಾಳಜಿ ಇದ್ದು ಮಹಿಳಾ ಆಯೋಗ ಏನಾದ್ರೂ ಬದುಕಿದೆ, ಜೀವಂತವಾಗಿದೆ ಅಂತ ಅನ್ಸಿದ್ರೆ ಬಂದು ಈ ಮಹಿಳೆಯರನ್ನ ಜೊತೆ ನಿಂತ್ಕೊಂಡು ಈ ಮಹಿಳೆಯರ ಕೂಗೇನು ಅಂತ ಕೇಳಿ. ಎಲ್ಲಿಗ್ರಿ ಹೋಗ್ತಾರೆ ಅವರು ಕೆಲಸ ಮಾಡೋದಕ್ಕೆ? ಇಲ್ಲಿ ಬಾಲಕೃಷ್ಣ ಅವರಾಗ್ಲಿ, DK ಶಿವಕುಮಾರ್ ಆಗ್ಲಿ, ನಿಮ್ಮನೆ ಹೆಂಗಸ್ರನ್ನ ನೀವ್ ಯಾರು ಹೊರಗಡೆ ದುಡಿಯಕ್ ಕಳಿಸ್ತಿಲ್ಲ ಸ್ವಾಮಿ. ಇಲ್ಲಿರೋರ್ಗೆ ಯಾರಿಗೂ ಅಂತ ಯೋಗ ಇಲ್ಲ. ಅವ್ರು ದುಡಿದು ತಿನ್ಬೇಕು. ಅವ್ರು ದುಡ್ಕೊಳ್ಳೋದಕ್ಕೆ ನೀವ್ ಏನ್ ಮಾಡ್ತಿದ್ದೀರಾ ಅಂದ್ರೆ ಅವ್ರ ಕೈಗಳನ್ನ ಕತ್ತರಿಸ್ತಾ ಇದ್ದೀರಾ ನೀವು. ಏನೇ ಆಗ್ಲಿ ಈ ಹೋರಾಟದ ಜೊತೆಗೆ ಪವರ್ TV ಯಾವಾಗ್ಲೂ ಇದ್ದೇ ಇರುತ್ತೆ. ರೈತರ ಜೊತೆಗೆ ಪವರ್ TV ಸದಾ ಇರುತ್ತೆ.